ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ 13ನೇ ಭಗವದ್ಗೀತೆಯ 13ನೇ ಅಧ್ಯಾಯದ 16ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಹೌದಾ? ಹೌದು. ಸರಿ, ಒಮ್ಮೆ ಶ್ಲೋಕವನ್ನು ಓದೋಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ನಮಸ್ಕಾರ. ಆ ಬ್ರಹ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಈ ವಿಷಯ ಯಾಕೆ ಬಂದಿದ್ದು? ಜ್ಞೇಯ ಯಾವುದು ಅಂತ ಕೇಳಿದಾಗ, ಜ್ಞಾನ ಅಂತಂದರೆ ಜ್ಞಾನ ಸಾಧನ ಅಂತ ಅರ್ಥ. ಅಂತಹ ಜ್ಞಾನವನ್ನು ಪಡಿಲಿಕ್ಕೆ ಸಾಧನಗಳು ಯಾವುದು ಅಂತ ಕೃಷ್ಣ ಪರಮಾತ್ಮ ಹೇಳಿಕೊಂಡು ಬಂದ. ಈಗ ಅತ್ಯಂತ ಪರಮ ಮುಖ್ಯವಾದ ಜ್ಞೇಯ ಅಂತಂದರೆ ಅದು ಪರಬ್ರಹ್ಮ. ಆ ಪರಬ್ರಹ್ಮ ಹೇಗಿದೆ, ಅದರ ಸ್ವರೂಪ ಏನು ಅಂತ ಹೇಳ್ತಾ ಹೊರಟಿದ್ದಾನೆ. ಅರ್ಥ ನೋಡಿ, ಈಗ ಬರ್ಕೊಳ್ಳಿ. ತತ್ ಆ ಬ್ರಹ್ಮ, ತತ್ ಆ ಬ್ರಹ್ಮ ಎಂಬ ತತ್ವವು, ಪರತತ್ವವು, ಆ ಬ್ರಹ್ಮ ಎಂಬ ಪರತತ್ವವು ಬಹಿರಂತಶ್ಚ ಭೂತಾನಾಂ ಎಲ್ಲದರ, ಭೂತಾನಾಂ ಎಲ್ಲ ವಸ್ತುಗಳ, ಬರೀ ವಸ್ತು ಅಂತಂದರೆ ಜಡವಾದ ವಸ್ತು ಅಂತಲ್ಲ, ಎಲ್ಲ ಜೀವರಾಶಿಗಳು, ಚರಾಚರ ಪ್ರಪಂಚ ಅಂತ ಹಾಗೆ. ಭೂತಾನಾಂ ಎಲ್ಲದರ, ಬಹಿರಂತಶ್ಚ ಒಳಗೂ ಹೊರಗೂ ಇರುವಂಥದ್ದು, ಒಳಗೂ ಹೊರಗೂ ಇರುವಂಥದ್ದು. ಅಚರಂ ಯಾವ, ತನ್ನಲ್ಲಿ ಯಾವ ವಿಕಾರವಿಲ್ಲದ್ದು, ತನ್ನಲ್ಲಿ ಯಾವ ವಿಕಾರವಿಲ್ಲದ್ದು. ಚರಮೇವಚ ಎಲ್ಲೆಡೆ ಸಂಚರಿಸುವಂಥದ್ದು, ಚರಮೇವಚ ಎಲ್ಲೆಡೆ ಸಂಚರಿಸುವಂಥದ್ದು. ಸೂಕ್ಷ್ಮತ್ವಾತ್ ಅದು ಅತಿ ಸೂಕ್ಷ್ಮವಾದುದರಿಂದ, ಅದು ಅತಿ ಸೂಕ್ಷ್ಮವಾದುದರಿಂದ ಅವಿಜ್ಞೇಯಂ ಇಂದ್ರಿಯಗಳಿಗೆ ನಿಲುಕದ್ದು, ಇಂದ್ರಿಯಗಳಿಗೆ ನಿಲುಕದ್ದು.
ದೂರಸ್ಥಂ ವ್ಯಾಪ್ತವಾದ ಆ ಬ್ರಹ್ಮವು ದೂರದಲ್ಲಿದ್ದು ವ್ಯಾಪ್ತವಾದ ಆ ಪರತತ್ವವು ದೂರದಲ್ಲಿದ್ದು ಅಂತಿಕೇಚ ಹತ್ತಿರದಲ್ಲೂ ಇದೆ. ಅಂತಿಕೇಚ ಹತ್ತಿರದಲ್ಲೂ ಇದೆ ಅಥವಾ ಇರುವಂಥದ್ದು ಅಂತ ಬರ್ಕೊಳ್ಳಿ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಅವಿಜ್ಞೇಯಂ ಅಂದ್ರೆ ನಿಲುಕಲಾದದ್ದು. ನಿಲುಕದ್ದು ಎಲ್ಲ ಒಂದೇ. ನಿಲುಕುವುದು ಅಲ್ಲ, ನಿಲುಕದ್ದು. ನಿಲುಕುವಂಥದ್ದು ಅಲ್ಲ, ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂಥದ್ದು. ಸರಿ, ಮುಂದೆ ಹೋಗೋಣ. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ನೋಡಿ, ನಾವು ಒಂದು ಕೊಡಪಾನದಲ್ಲಿ ನೀರನ್ನು ತರ್ತೇವೆ. ಅದು ಬೇರೆ 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 ಕೊಡಗಳಲ್ಲಿ ಸಣ್ಣ 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 ಬಿಂದಿಗೆಗಳಲ್ಲಿ ಬೇರೆ ಬೇರೆ ಮಾಡ್ತೇವೆ. ಈ ಬಿಂದಿಗೆಯಲ್ಲಿರೋ ನೀರು ಬೇರೆ, ಈ ಬಿಂದಿಗೆಯಲ್ಲಿರೋ ನೀರು ಬೇರೆ, ಈ ಬಿಂದಿಗೆಯಲ್ಲಿರೋ ನೀರು ಬೇರೆ ಅಂತ ನಾವು ವ್ಯವಹಾರ ಮಾಡ್ತೇವೆ. ನೋಡಿ, ಈ ಒಂದು ಪರಬ್ರಹ್ಮ ತತ್ವ ಹೇಗಿದೆ, ಏನಿದೆ, ಅದು ಎಲ್ಲ ಚೇತನಗಳಲ್ಲೂ ಇದೆ. ಎಲ್ಲ ಚೇತನವಾದ ವಸ್ತುಗಳಲ್ಲೂ ಅಂತರ್ಗತರಾಗಿದ್ದೂ ಕೂಡ ಒಂದೇ ಒಂದು, ಬೇರೆ ಬೇರೆ ಅಲ್ಲ. ಎಲ್ಲರಲ್ಲಿ ಇರುವಂತಹ ಪರಮಾತ್ಮ ಒಬ್ಬನೇ. ಈ ವ್ಯಕ್ತಿಯಲ್ಲಿರುವಂತಹ ಪರಮಾತ್ಮ ಬೇರೆ, ಆ ಪ್ರಾಣಿಯಲ್ಲಿರುವಂತಹ ಪರಮಾತ್ಮ ಬೇರೆ, ಈ ಒಂದು ಗಿಡದಲ್ಲಿ ಇರುವಂತಹ ಇದೇ ಪರಮಾತ್ಮನೇ ಬೇರೆ ಅಲ್ಲ. ಅರ್ಥಾತ್ ಸರ್ವವೂ ಪರಿಪೂರ್ಣ. ಎಲ್ಲ ಒಂದೊಂದು ರೂಪಗಳೂ ಕೂಡ ಎಲ್ಲ ಚೇತನವಾದ ವಸ್ತುಗಳಲ್ಲಿ ಇರುವಂತಹ ಒಂದೊಂದು ರೂಪಗಳೂ ಕೂಡ ಪರಿಪೂರ್ಣ. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ನಾನಾ ಆದರೆ ನಮಗೆ ಗೋಚರವಾಗೋದು ಹೇಗೆ? ಅಯ್ಯೋ, ಇದು ಬೇರೆ. ಸಾಲಿಗ್ರಾಮದಲ್ಲಿ ಅದೇ ಪರಮಾತ್ಮ, ವಿಶೇಷವಾಗಿ ಪರಮಾತ್ಮನ ವಾಸಸ್ಥಾನ ಅಲ್ಲಿ ಇದೆ. ಅದನ್ನೇ ನೋಡಿ, ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತ. ಅಯ್ಯೋ, ವಿಶೇಷೇಣ ಭಕ್ತ, ವಿಭಕ್ತವಾಗಿದೆ. ಬೇರೆ ಬೇರೆ ಅಂತ ನಮಗೆ ಜ್ಞಾನ ಬರ್ತದೆ. ಅದೇ ಅವನ ಒಂದು ಸ್ಪೆಷಾಲಿಟಿ. ಅವಿಭಕ್ತಂ ಚ ಭೂತೇಷು, ಎಲ್ಲ ಚೇತನಗಳು ಒಂದೇ ರೂಪದಲ್ಲಿಯೇ, ಚರಾಚರ ಪ್ರಪಂಚಗಳಲ್ಲಿ ಒಂದೇ ರೂಪದಲ್ಲಿಯೇ ಇದೆ. ಆದರೆ ಇದು ಬೇರೆ, ಹಸುವಿನಲ್ಲಿರುವಂತಹ ಪರಮಾತ್ಮ ಬೇರೆ, ನಾಯಿಯಲ್ಲಿರುವಂತಹ ಪರಮಾತ್ಮ ಬೇರೆ, ಕೋತಿಯಲ್ಲಿರುವಂತಹ ಪರಮಾತ್ಮ ಬೇರೆ, ಮನುಷ್ಯರಲ್ಲಿ ಇರುವಂತಹ, ಮನುಷ್ಯರಲ್ಲಿಯೇನೆ ನನ್ನಲ್ಲಿ ಇರುವಂತಹ ಪರಮಾತ್ಮ ಬೇರೆ, ಇದಕ್ಕಿಂತ ಉತ್ತಮ ಪಂಡಿತನಲ್ಲಿ ಇರುವಂತಹ ಪರಮಾತ್ಮ ಬೇರೆ, ಸ್ವಾಮಿಗಳಲ್ಲಿ ಇರುವಂತಹ ಪರಮಾತ್ಮ ಬೇರೆ ಎನ್ನುವಂತಹ ವ್ಯವಹಾರ ನಮಗೆ. ಶುನಿಚೈವ ಶ್ವಪಾಕೇಶ ಪಂಡಿತಾಹ ಸಮದರ್ಶಿನಃ. ಪಂಡಿತರು ಅಂದರೆ ಪರಮಾತ್ಮನನ್ನ ಸರಿಯಾಗಿ ಅರಿತವರು. ಶುನಿ ನಾಯಿಯಲ್ಲಿ, ಶ್ವಪಾಕೇಚ ನಾಯಿಯನ್ನ ಕಡಿದು ತಿನ್ನುವಂತಹ ಶ್ವಪಚನಲ್ಲೂ ಕೂಡ ನೋಡಿ,
ಪಂಡಿತಾ ಸಮದರ್ಶಿನ, ಅಲ್ಲಿ ಆ ಇಬ್ಬರಲ್ಲಿ ಇರುವಂತಹ ಪರಮಾತ್ಮ ರೂಪ ಒಂದೇ. ನಾವೇನು ತಿಳ್ಕೋತೇವೆ, ಇವನು ಪರಮ ನೀಚ, ಇವನಲ್ಲಿ ಪರಮಾತ್ಮನ ವಾಸ ಸ್ಥಾನವೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೇವೆ. ಹಾಗಲ್ಲ. ಭೂತಭರ್ತೃಚ, ಭೂತಭರ್ತೃ, ಭೂತ ಅಂತಂದ್ರೆ ಈ ಚೇತನರು, ಈ ಪ್ರಾಣಿಜಾದ ಪ್ರಪಂಚವನ್ನ ಭರ್ತೃ, ನಮ್ಮ ಹೊಣೆಗಾರಿಕೆಯನ್ನು ನೋಡಿಕೊಳ್ಳುವಂಥದ್ದು ಆ ಒಂದು ಪರಬ್ರಹ್ಮ ತತ್ವ. ಇವರನ್ನ ಅದೇ ಹುಟ್ಟಿಸಿದ ಮೇಲೆ ಹುಲ್ಲು ಮೇಯಿಸದೇ ಇರೋದಿಲ್ಲ, ಪರಮಾತ್ಮನೇ ನಮ್ಮನ್ನ ಈ ಭೂಮಿಗೆ ತಂದಿದ್ದಾನೆ ಅಂತ ನೋಡಿಯೇ ನೋಡಿಕೊಳ್ಳುತ್ತಾನೆ. ತಡವಾಗಬಹುದು, ಎಂದೂ ಕೂಡ ನಮ್ಮನ್ನ ಕೈ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೂತ ಭರ್ತೃಚ ತಜ್ಞೇಯಂ ಅಂತ ನಾವು ತಿಳಿಬೇಕು. ಪರಮಾತ್ಮ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ ಎನ್ನುವಂತಹ, ನಮ್ಮನ್ನ ತಲ್ಲಣಿಸಿದರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವೇ ಇಲ್ಲ ಅಂತ ನಾವು ತಿಳಿಯಬೇಕು. ತಜ್ಞೇಯಂ ಗ್ರಸಿಷ್ಣು, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕಾಪಾಡ್ತಾನೆ, ಹಾಗಾದ್ರೆ ಪ್ರಳಯ ಆದರೂ ನಮ್ಮನ್ನೇನು ಮಾಡೋದಿಲ್ಲ ಅಲ್ಲ. ನಮ್ಮ ನಮ್ಮ ಪೂರ್ವ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಅಷ್ಟೆ. ಯಾರನ್ನೂ, ಬ್ರಹ್ಮದೇವರನ್ನೂ ಬಿಡೋದಿಲ್ಲ, ತಿಳ್ಕೊಂಬಿಡಿ. ಪ್ರಳಯ ಕಾಲದಲ್ಲಿ ಅವರನ್ನೂ ಸ್ವಾಹ ಮಾಡ್ತಾನೆ. ಗ್ರಸಿಷ್ಣು ನೋಡ್ರಿ, ಅದಕ್ಕೆ ಗ್ರಸಿಷ್ಣು ಅಂದರೆ ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕ, ಸರ್ವ ಬ್ರಹ್ಮದೇವರ ಪರ್ಯಂತವಾಗಿ ಎಲ್ಲರನ್ನೂ ಭಕ್ಷಣೆ ಮಾಡುವಂಥದ್ದು ಆ ಒಂದು ಪರಬ್ರಹ್ಮ ತತ್ವ ಗ್ರಸಿಷ್ಣು. ಮತ್ತು ಪ್ರಭವಿಷ್ಣು ಚ, ಅಯ್ಯೋ ಬರೀ ಪ್ರಳಯ ಕಾಲ ತಿನ್ನೋದೇ ಆಯ್ತಿದ್ರು ಹಣೆ ಮರ, ಏನು ಮಾಡೋದಿಲ್ಲ ಅಂತಂದ್ರೆ, ಈ ಸಾಂಖ್ಯರು ಎಲ್ಲರೂ, ಮೀಮಾಂಸಕರು ಎಲ್ಲರೂ ಹೇಳ್ತಾರೆ, ಇವನಿಂದ ಉತ್ಪತ್ತಿ ಆಗಿಲ್ಲ, ಪ್ರಕೃತಿಯೇ ಪ್ರಕೃತಿ ಕರ್ತ್ರಿ. ಮೇನು ಆ ಒಂದು ಪ್ರಕೃತಿ ತತ್ವ ಅಂತ ಏನಿದೆ ಅದೇ ಮೂಲ ಕಾರಣ. ಪುರುಷ ಪುಷ್ಕರ ಫಲಾಶರತು ನಿರ್ಲೇಪ, ಏನೇನೇನೇನೇನೇನೂ ಕೆಲಸ ಇಲ್ಲ ಅವನಿಗೆ, ಅವನಿಂದ ಯಾವ ಕಾರ್ಯವೂ ಸುಮ್ಮನೆ ಮಲ್ಕೊಂಡಿರ್ತಾನಷ್ಟೇ ಅಂತ ಅವ್ರು ಹೇಳ್ತಾರೆ. ಇಲ್ಲ ನೋಡಿ, ಪ್ರಭವಿಷ್ಣುಚ, ಹೇಗೆ ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕನೋ ಹಾಗೆ ಸೃಷ್ಟಿ ಕಾಲದಲ್ಲಿ ಸರ್ವವನ್ನೂ ಸೃಷ್ಟಿ ಮಾಡುವಂಥದ್ದು ಆ ಒಂದು ತತ್ವ. ಅನೇಕ ಮತಗಳ ನಿರಾಕರಣೆ ಆಗ್ತಾ ಇದೆ ಇಲ್ಲಿ. ಅನೇಕ ಅನಂತ ಪ್ರಾಣಿ ಜಾತಕ ರಕ್ಷಕವೂ ಹೌದು, ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕವೂ ಹೌದು, ಸೃಷ್ಟಿ ಕಾಲದಲ್ಲಿ ಸರ್ವಜನಕವೂ ಹೌದು ಅಂತ ನಾವು ತಿಳಿಬೇಕು ಅಂತ ಕೃಷ್ಣ ಪರಮಾತ್ಮ ಸ್ವತಃ ಅವನೇ ಹೇಳ್ತಾ ಇದ್ದ. ಅರ್ಥ ಬರ್ಕೊಳ್ಳಿ. ತತ್, ಆ ಬ್ರಹ್ಮತತ್ವವು, ಆ ಪರಬ್ರಹ್ಮತತ್ವವು ಭೂತೇಷು, ನಾನಾ ಚೇತನಗಳಲ್ಲಿ ಅವಿಭಕ್ತಂ ಚ ಅಂತರ್ಗತನಾಗಿ ಒಬ್ಬನೇ ಇರುತ್ತದೆ, ಅಥವಾ ಒಂದೇ ಇರುತ್ತದೆ, ಅಂತರ್ಗತವಾಗಿ ಒಂದೇ ಇರುತ್ತದೆ. ಸ್ವಲ್ಪ ಕಸಿಬಿಸಿ ಆಗ್ತಾ ಇಲ್ಲ. ಅಂತಹ ಪರಮಾತ್ಮನನ್ನ ಏನೋ ನಪುಂಸಕಲಿಂಗ ಇರುತ್ತದೆ, ಹೋಗ್ತದೆ, ಕೂಡುತ್ತದೆ, ಬೀಳುತ್ತದೆ ಹಂಗೆ ಹೇಳ್ತಾ ಇದ್ದೀವಿ. ಹೌದು, ಪರಮಾತ್ಮ ಅವನಿಗೆ ಆ ಒಂದು ಬ್ರಹ್ಮ ಅನ್ನುವಂಥ ಶಬ್ದವೇನೇ ನಪುಂಸಕಲಿಂಗ ಶಬ್ದ. ಅದು ನೀವು ಪುಲ್ಲಿಂಗ ಶಬ್ದವೂ ಇದೆ, ಬ್ರಹ್ಮಃ, ಬ್ರಹ್ಮೌ, ಬ್ರಹ್ಮಾಹ, ಪುಲ್ಲಿಂಗ ಶಬ್ದ. ರಾಮಃ, ರಾಮೌ, ರಾಮಾಹ. ನೀವು ಪುಲ್ಲಿಂಗ ಶಬ್ದವನ್ನು ಹೇಳಿಬಿಟ್ರೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತಾ ಇದೆ ಎಂದರ್ಥ. ಬ್ರಹ್ಮ, ಬ್ರಹ್ಮಣಿ, ಬ್ರಹ್ಮಾಣಿ, ಈ ರೀತಿ ನಪುಂಸಕಲ ಶಬ್ದದ ಬ್ರಹ್ಮ ಶಬ್ದ ಎರಡು ಲಿಂಗದಲ್ಲೂ ಇದೆ. ಪುಲ್ಲಿಂಗದ ವ್ಯವಹಾರ ಇದ್ದಾಗ ಅದು ಚತುರ್ಮುಖವನ್ನು ಹೇಳ್ತಾ ಇದೆ ಆ ಶಬ್ದ ಅಂತ. ಆ ಶಬ್ದದಿಂದ ವಾಚ್ಯನಾದವನು ಚತುರ್ಮುಖ.
ನಪುಂಸಕಲಿಂಗ ಹೇಳ್ತಾ ಇದೆ ಆ ಒಂದು ಶಬ್ದ ಅಂತಂದ್ರೆ ಅದು ಆ ಒಂದು ನಪುಂಸಕಲಿಂಗ ಬ್ರಹ್ಮ ಶಬ್ದ ವಾಚ್ಯನಾದವನು ನಾರಾಯಣ. ಆದ್ದರಿಂದ ಇರುತ್ತದೆ, ಹೋಗುತ್ತದೆ, ಹೀಗೆ ಹೇಳ್ತಾ ಇದ್ದೇವೆ. ಅವಿಭಕ್ತಂ, ಅಂತರ್ಗತನಾಗಿ ಒಂದೇ ಇರುತ್ತದೆ. ವಿಭಕ್ತಮಿವ ಚ ಸ್ಥಿತಂ, ವಿಭಕ್ತಮಿವ ಆದರೆ ಬೇರೆ ಬೇರೆಯೋ ಎಂಬಂತೆ, ಆದರೆ ವಿಭಕ್ತಮಿವ ಆದರೆ ಬೇರೆ ಬೇರೆಯೋ ಎಂಬಂತೆ ಸ್ಥಿತಂ ಗೋಚರಿಸುತ್ತದೆ, ಸ್ಥಿತಂ ಗೋಚರಿಸುತ್ತದೆ. ಭೂತಭರ್ತೃಚ, ಭೂತಭರ್ತೃಚ ಆ ಪ್ರಾಣಿಜಾತದ ರಕ್ಷಕ, ಅದು ಕ್ಷಮಿಸಿ, ಭೂತಭರ್ತೃಚ ಅದು ಪ್ರಾಣಿ ಸಂಕುಲದ ರಕ್ಷಕ, ಪ್ರಾಣಿ ಸಂಕುಲದ ರಕ್ಷಕ. ಗ್ರಸಿಷ್ಣು, ಗ್ರಸಿಷ್ಣು ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕ, ಪ್ರಳಯ ಕಾಲದಲ್ಲಿ ಸರ್ವಭಕ್ಷಕ. ಚ ಮತ್ತು ಚ ಮತ್ತು ಪ್ರಭವಿಷ್ಣು, ಪ್ರಭವಿಷ್ಣು ಸೃಷ್ಟಿಕಾಲದಲ್ಲಿ ಸರ್ವಜನಕ, ಸೃಷ್ಟಿಕಾಲದಲ್ಲಿ ಸರ್ವಜನಕ ಎಂದು ಜ್ಞೇಯಂ ತಿಳಿಯಬೇಕು, ಜ್ಞೇಯಂ ತಿಳಿಯಬೇಕು. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಆಚಾರ್ಯ ನಮಸ್ಕಾರ. ಸಣ್ಣದು ಕ್ಲಾರಿಫಿಕೇಶನ್. ಸೃಷ್ಟಿಕಾಲದಲ್ಲಿ ಅಥವಾ ಪ್ರಳಯ ಕಾಲದಲ್ಲಿ ಭಕ್ಷಿಸೋದು ಅಂದರೆ ಮುಕ್ತಿ ಹೊಂದಿಲ್ಲದೆ ಇರೋ ಆತ್ಮಗಳಿಗೆ ಮಾತ್ರ ಅನ್ಸರಿಸುತ್ತೆ, ಕರೆಕ್ಟ್ ಅಲ್ವಾ? ಮುಕ್ತಿ ಮುಕ್ತಿ ಹೊಂದಿಲ್ಲದೆ ಇರೋ ಆತ್ಮಗಳಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಹೌದು ಹೌದು ಹೌದು. ಮುಕ್ತಿಯಲ್ಲಿದ್ದವ್ರು ಅವ್ರಿಗೆ ಏನೂ ಇಲ್ಲ, ಆರಾಮಾಗಿ ಎಲ್ಲ ಪ್ರಳಯವನ್ನ ಸೃಷ್ಟಿಕಾಲ ಎಲ್ಲವನ್ನೂ ನೋಡ್ತಾ ಇರ್ತಾರೆ ಅವರು. ಅವ್ರಿಗೆ ಸುಮ್ಮನೆ ದೂರದರ್ಶನಲ್ಲಿ ತೋರಿಸ್ದಂಗೆ ತೋರಿಸ್ತಾ ಇರ್ತಾರೆ. ಹೌದು ಹೌದು. ಓಕೆ, ಅವರಿಗೆ ಎಲ್ಲ ರೀತಿಯಿಂದಲೂ ರಿಟೈರ್ಡ್. ಸರಿನಾ? ಅಂದ್ರೆ ಪ್ರಳಯ ಕಾಲದಲ್ಲಿ ಯಾವ ಬ್ರಹ್ಮ ಆಕ್ಟಿವ್ ಆಗಿರ್ತಾರೋ ಅವ್ರದ್ದು ಇನ್ನು ನಡೀತಿದೆ ಅನ್ನುವಾಗ ಅವರು ವಿಲ್ ಗೋ ಥ್ರೂ ದಿಸ್ ಅಷ್ಟೇ. ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಆ ಒಂದು ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮ ಆ ಬ್ರಹ್ಮನ ಸ್ಥಾನದಲ್ಲಿ ವಾಯುದೇವರು ಬರ್ತಾರೆ. ವಾಯುದೇವರ ಸ್ಥಾನದಲ್ಲಿ ಇನ್ಯಾವುದೋ ಋಜುಗಣದಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ. ಭಾವಿ ಸಮೀರರು ಅಂತ ಎಲ್ಲಾ ಪದವಿಗಳೂ ಚೇಂಜ್ ಆಗ್ತಾ ಹೋಗುತ್ತೆ. ಇಂದ್ರ ಅನ್ನುವಂಥದ್ದು ಪದವಿ, ಗರುಡ ಅನ್ನೋದು ಪದವಿ, ಶೇಷ ಪದವಿ, ರುದ್ರ ಪದವಿ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಆ ರೋಲ್ ಬೇರೆ ಬೇರೆಯವ್ರು ಬರ್ತಿರ್ತಾರೆ. ಹೌದು ಹೌದು. ಸರಿ. ನಮಸ್ಕಾರ ಆಚಾರ್ಯ. ಇದ್ರ ಮೇಲೆ ಒಂದು ಸ್ಲೈಟ್ ಕ್ಲಾರಿಫಿಕೇಶನ್. ನೀವು ಹೇಳಿರ್ಬೋದು, ನನ್ಗೇನೆ ಕೇಳಿದಿರ್ಲಿ, ಅರ್ಥ ಆಗಿಲ್ದಿರ್ಬೋದು. ವಾದರಾಜರು ಕೇಳ್ದಂಗೆ ಪ್ರಳಯ ಕಾಲದಲ್ಲಿ ಎಲ್ಲಾರು ಮುಕ್ತಿ ಯೋಗ್ಯ ಮುಕ್ತಿ ಅಯೋಗ್ಯ ಎಲ್ಲರೂ ಭಗವಂತನ ಉದರದಲ್ಲಿ ಹೋಗ್ತಾರೆ. ಆದ್ರೆ ಮುಕ್ತಿ ಪಡೆದಿದ್ದು ಪಿತೃಗಳು ಅವರು ಮತ್ತೆ ಬರಲ್ಲ. ನಮ್ಮಂತವ್ರು ನಾವು ವಾಪಸ್ ಬರ್ತಾ ಇರ್ತೀವಿ ಸರ್ಕಲ್ ನಲ್ಲಿ. ಅಷ್ಟೇ ಕ್ಲಾರಿಫಿಕೇಶನ್. ಅದಲ್ಲಿ ಒಳ್ಳೆ ಜನಗಳು ಯಾರು ಮುಕ್ತಿ ಯೋಗ್ಯ ಇರ್ತಾರೆ ಅವರು ಬ್ರಹ್ಮನ್ ಜೊತೆಗೆ ಸುಷುಪ್ತಿ ಕಾಯ್ತಾ ಕೂತಿರ್ತಾರೆ. ಈಗ ಬರೀ 51 ವರ್ಷ ನಡೀತಾ ಇದೆ ಬ್ರಹ್ಮನಿಗೆ, ಇನ್ನೊಂದು 50 ವರ್ಷ ಆಗ್ಬೇಕು ಅವ್ರಿಗೆ. ಅದ್ರ ಆದ್ಮೇಲೆ ಅವ್ರು ವೇಟಿಂಗ್ ಲಿಸ್ಟ್ ನಲ್ಲಿ ಕೂತಿದ್ದಾರೆ ಈಗ. ಆಮೇಲೆ ಅದು ಪ್ರಳಯ ಆದಾಗ ಅವರು ಬ್ರಹ್ಮನ್ ಜೊತೆಗೆ ತಮ್ಮ ಪಾಡಿ ತಾವು ಹೋಗ್ತಾರೆ, ವಾಪಸ್ ಬರಲ್ಲ. ಧನ್ಯವಾದ. ಸರಿ, ಮುಂದೆ ಹೋಗೋಣ.
ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಇಲ್ಲಿ ಆ ಒಂದು ಪರಬ್ರಹ್ಮ ತತ್ವ ಜ್ಯೋತಿಷಾಮಪಿ ತಜ್ಜ್ಯೋತಿ, ಅದರ ಒಂದು ಪ್ರಕಾಶ ಎಷ್ಟಿದೆ ಅಂತಂದರೆ, ನಾವು ಒಂದು ಅದ್ಭುತವಾದ ಪ್ರಕಾಶಮಯವಾದ ವಸ್ತುವನ್ನು ನೋಡಿದ್ದೇವೆ ಇನ್ನುವರೆಗೂ ಅಂದರೆ ಸೂರ್ಯ ಮಾತ್ರ. ಅದಕ್ಕಿಂತ ಮಿಗಿಲಾದ ಒಂದು ಜ್ಯೋತಿ ಅದು. ಹೌದಾ? ಹಾಗಾದ್ರೆ ಅಷ್ಟು ಜ್ಯೋತಿ ಇದ್ದ ಮೇಲೆ ಅದಕ್ಕೇನು ಕತ್ತಲೆ ಇಲ್ವಾ? ಇದೆಯಪ್ಪ. ತಮಸಃ ಪರಸ್ತಾತ್ ತಮಸಃ ಪರಮುಚ್ಯತೆ. ತಮಸ್ಸನ್ನು ಮೀರಿದ್ದು ಶ್ರುತಿಯಲ್ಲೇ ಹೇಳುತ್ತೆ. ತಮಸಃ ಪರಸ್ತಾತ್, ತಮಸ್ಸನ್ನು ಮೀರಿದ್ದು ಅಂತಹ ಅಂಧಕಾರ ಅದು ಅಜ್ಞಾನಿಗಳಿಗೆ ತೋರಿಸುತ್ತೆ, ಕಾಣುವುದು. ಅಂದರೆ ಮಹಾಪಾಪಿಷ್ಠರಿಗೆ ಅಂತಹ ರೂಪವೂ ಇದೆನಾ? ಇದೆ, ಶ್ರುತಿಯೇ ಹೇಳುತ್ತೆ. ತಮಸ್ಸನ್ನೂ ಮೀರಿದ್ದು ನೋಡಿ. ಎರಡು ವಿರುದ್ಧ ಧರ್ಮಗಳ ಸಮಾವೇಶ. ಜ್ಞಾನ ಇದೆ ಅಂತಂದ್ರೆ ಅಜ್ಞಾನ ಇರಬಾರ್ದು. ಇಲ್ಲಿ ಬೆಳಕಿದೆ ಅಂತಂದ್ರೆ ಕತ್ಲಿಲ್ಲ ಅಂತದ್ದು ಬಾಯ್ಬಿಟ್ಟು ಹೇಳೋದೇನಿಲ್ಲ. ಅಲ್ಲಿ ಒಂದೇ ವಸ್ತು ದ್ರವರೂಪವೂ ಹೌದು, ಘನರೂಪವೂ ಹೌದು. ಒಂದೇ ಸಮಯದಲ್ಲಿ, ಒಂದೇ ಕ್ಷಣದಲ್ಲಿ ಯಾವುದೂ ಸಾಧ್ಯ ಇಲ್ಲ. ನೀರು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಾಗ ಘನ ರೂಪಕ್ಕೆ ಬರುತ್ತೆ ಐಸಾಗಿ. ಆದರೆ ಆ ಒಂದು ಕ್ಷಣದಲ್ಲಿ ಏನೇ ದ್ರವ ರೂಪವಾಗಿರುತ್ತಾ? ಇಲ್ಲ. ಇದು ಹಾಗಲ್ಲ. ಅತ್ಯಂತ ಬೆಳಕಾದ ವಸ್ತುವನ್ನು ಸೂರ್ಯ, ಅದಕ್ಕಿಂತಲೂ ಅತ್ಯಂತ ಜ್ಯೋತಿರ್ಮಯ ಈ ಒಂದು ತತ್ವ. ಅಷ್ಟು ಪ್ರಕಾಶ, ಅಷ್ಟು ಜ್ಯೋತಿ ಅಂತಿದ್ದ ಮೇಲೆ ಅಷ್ಟೇ ತಮಸಃ ಪರಮುಚ್ಯತೆ, ಅಷ್ಟೇ ಕತ್ತಲ ರೂಪದ್ದು ಇದು. ವಿಚಾರವೇ ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮ ರೂಪ ಹೇಗಿದೆ ಅಂತ. ಜ್ಞಾನಂ, ಜ್ಞಾನ ರೂಪವೂ ಹೌದು. ಏನು ಜ್ಞಾನ? ನಾವೆಲ್ಲ ಏನು ಪುಸ್ತಕವನ್ನು ನೋಡ್ತೇವೆ, ವಿಷಯವನ್ನು ತಿಳ್ಕೊಳ್ಳೋದೇ ಜ್ಞಾನ ಅಂತ ತಿಳ್ಕೊಂಡಿರ್ತೇವೆ ನಾವು. ಆ ಜ್ಞಾನ ರೂಪ ಹೇಗಿದ್ದಾನೆ ಪರಮಾತ್ಮ ಅನ್ನೋದನ್ನ ನಾವು ಅಪರೋಕ್ಷ ಜ್ಞಾನಿಗಳಾದ ಅನುಭವಿಸ್ಬೇಕಷ್ಟೆ, ಅಥವಾ ಯಾರಾದರೂ ಅಪರೋಕ್ಷ ಜ್ಞಾನಿಗಳನ್ನು ಹೋಗಿ ಕೇಳಬೇಕಷ್ಟೆ. ಅದನ್ನ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಅನುಭವಿಸೇ ಇಲ್ಲ ನಾವು ಅದನ್ನ. ಜ್ಞಾನಂ ಜ್ಞೇಯಂ, ಬೇರೆ ಯಾವುದರಿಂದಲೂ ಅದು ಗೋಚರವಾಗೋದಲ್ಲ. ಸ್ವಪ್ರಕಾಶ. ನಮಗೆ ಕತ್ತಲಾಗಿದೆ, ಲೈಟ್ ಆಫ್ ಮಾಡಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದೆ ಗೊತ್ತಾಗತ್ತೋ? ಇಲ್ಲ. ಅಲ್ಲಿರುವಂಥ ವಸ್ತುಗಳು ಯಾವುದು ಸ್ವಪ್ರಕಾಶ ಅಲ್ಲ, ಅದಕ್ಕೆ ಇನ್ನೊಂದರ ಪ್ರಕಾಶದ ಅವಶ್ಯಕತೆ ಇದೆ. ಇದೇ ರೀತಿ ಕತ್ತಲು ಕಂಟಿನ್ಯೂ ಆಗ್ತಿದ್ರೆ ಬೆಳಗ್ಗೆ ಆದಾಗಲೂ ಸೂರ್ಯ ಬರದೇ ಹೋದರೆ ಏನು ಕಾಣಿಸುತ್ತೆ? ಏನೂ ಕಾಣಿಸೋದಿಲ್ಲ. ಆದರೆ ಸೂರ್ಯನೇ ನೋಡ್ಲಿಕ್ಕೆ ಇನ್ನೊಬ್ಬ ಸೂರ್ಯ ಬೇಕಾ? ಇಲ್ಲ. ಹಾಗೆ ಜ್ಞೇಯಂ ಸ್ವಪ್ರಕಾಶ. ಹಾಗಾದರೆ ಅದನ್ನು ತಿಳಿಯೋದು ಹೇಗೆ? ಜ್ಞಾನಗಮ್ಯಂ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನಗಮ್ಯಂ. ಸಾಧನೆ ಮಾಡಿ 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 ಅಪರೋಕ್ಷ ಜ್ಞಾನದ ಬಲದಿಂದ ಮುಕ್ತಿಯಲ್ಲಿ ಹೊಂದುವಂತಹದ್ದು ಆ ಒಂದು ತತ್ವ. ಸದಾಕಾಲ ಪರಮಾತ್ಮ ನೋಡ್ತಾ ಇರಬಹುದು ನಾವು ಮುಕ್ತಿಯಲ್ಲಿ. ಹಾಗಾದರೆ ಮುಕ್ತಿಯ ತನಕ ಪರಮಾತ್ಮನ ನೋಡಲಿಕ್ಕೆ ಆಗೋದಿಲ್ವಾ? ಆಗತ್ತೆ. ಎಲ್ಲಿ? ಹೃದಯ ಸರ್ವಸ್ಯ ವಿಷ್ಠಿತಂ. ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ದಾನೆ. ಇದು ಏನಪ್ಪ, ಎಷ್ಟು ತಲೆ ಕೆಡಿಸ್ತಾನೆ ಕೃಷ್ಣ ಅಂತ ಅನಿಸುತ್ತೆ.
ಸರ್ವತ್ರ ವ್ಯಾಪ್ತವಾಗಿದೆ ಅಂತ ಹೇಳಿದ ಮೇಲೆ ಹೃದಯ ಬರೋದಿಲ್ವಾ? ಎಲ್ಲ ಕಡೆ ವ್ಯಾಪ್ತವಾಗಿದ್ಮೇಲೆ ಮತ್ತೆ ವಿಶೇಷವಾಗಿ ಏನು ಹೃದಯದಲ್ಲಿ ಇದೆ ಅಂತ ಹೇಳೋದೇನಂತದ್ದು ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ಬಹುದು. ಆದರೆ ಹೌದು, ಸರ್ವತ್ರ ವ್ಯಾಪ್ತನಾಗಿದ್ರೂ ಪರಮಾತ್ಮ ಅನುರೂಪ. ಆ ಒಂದು ಬ್ರಹ್ಮನ ಅನುರೂಪ ನಮ್ಮ ಹೃದಯದಲ್ಲಿದೆ. ಅದು ಬ್ರಹ್ಮಸೂತ್ರವೂ ಹೇಳುತ್ತೆ. ಹೃದಯವೆಂಬ ಅಲ್ಪ ಪ್ರದೇಶದಲ್ಲಿ ಪರಮಾತ್ಮರ ಒಂದು ಜ್ಯೋತಿರ್ಮಯವಾದ ರೂಪ ಇದೆ. ಅರ್ಭಕೌಕಸ್ತ್ವಾ ತದ್ವ್ಯಪದೇಶಾಚ್ಚ ನೇತಿ ಚೆನ್ನ ನಿಚಾಯತ್ವಾ ದೇವಂ ವ್ಯೋಮವಚ್ಚ ಓಂ ಅಂತ ಬ್ರಹ್ಮಸೂತ್ರ 1ನೇ ಅಧ್ಯಾಯದ 2ನೇ ಪಾದದ 7ನೇ ಸೂತ್ರ. ಅನ್ಯಭಾವ ವ್ಯಾವೃತ್ತೇಶ್ಚ ಅಂತ ಇನ್ನೊಂದು ಸೂತ್ರ ಇದೆ. ಇದು ಈ 2 ಸೂತ್ರಗಳಿಂದ ಬ್ರಹ್ಮನ ಅನುರೂಪ, ಬ್ರಹ್ಮನ ರೂಪ ಅತ್ಯಂತ ಅದಕ್ಕೆ ಹೇಳಿದ್ದು ಸೂಕ್ಷ್ಮತ್ವ ತದವಿಜ್ಞೇಯಂ. ಬಹಳ ಸೂಕ್ಷ್ಮನಾಗಿದ್ದಾನಾದರೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ತಿಳ್ಕೊಳ್ಬಹುದು ಅಪರೋಕ್ಷ ಜ್ಞಾನದ ಬಲದಿಂದ, ಪಡ್ಕೊಳ್ಬಹುದು ಮುಕ್ತಿಯಲ್ಲಿ. ಇಲ್ಲ ಆಗೋದಿಲ್ವಾ? ಇಲ್ಲೂ ಆಗತ್ತೆ ಹೃದಯದಲ್ಲಿ. ಈ ರೀತಿ ಪರಮಾತ್ಮನ ರೂಪ ಹೇಗೆ ನೋಡಿ, ಅಲ್ಲಿ ಇದೆ, ಎಲ್ಲ ಕಡೆಯಲ್ಲೂ ಇದೆ, ಹೃದಯದಲ್ಲೂ ಇದೆ. ಮುಕ್ತಿಯಲ್ಲೇ ಪಡ್ಕೊಳ್ಳಬೇಕು. ಅಲ್ಲಿ ತನಕ ಏನು ಮಾಡೋದು? ಇಲ್ಲೂ ನಾವು ಕಾಣಬಹುದು. ಆದರೆ ಅಲ್ಲಿ ಅದ್ಭುತವಾದ ಆನಂದ, ಅದ್ಭುತವಾದ ಒಂದು ಅನುಭವ ಪರಮಾತ್ಮ ನೋಡಿದಾಗ. ಈ ರೀತಿ ಅದರ ಒಂದು ರೂಪ ಇದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಧ್ಯಕ್ಷ ಅರ್ಪಣಮಸ್ತು.